ಎಷ್ಟು ಕೋಟಿ ಹೊಡಿಯಕ್ಕೆ ಬಂದಿದ್ಯಾ ಹೇಳು ಹೇಳೋ ಈಗ. ನೋಡೋ, ನಾನಿಲ್ಲಿ ಯಾವನಿಗೂ ಮೋಸ ಮಾಡಕ್ ಬಂದಿಲ್ಲ. ನಾನಿಲ್ಲಿ ಯಾಕೆ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ ಅಂತ ನಿನ್ಗೆ ಹೇಳಬೇಕಾಗೂ ಇಲ್ಲ. ಓಕೆ, ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬಂದಿದ್ಯಾ. ಅದಕ್ಕೆ ಇಲ್ಲೇ ಎಲ್ಲರೂ ಮೂಲೆಯಲ್ಲಿ ಮುದ್ರಕೊಂಡು ಬಿದ್ಕೊಂಡು ನಾಳೆ ಬೆಳಿಗ್ಗೆ ನನಗೆ ಎಚ್ಚರ ಆಗೋ ಹೊತ್ತಿಗೆ ಎದ್ದು ಹೊರಟೋಗಿರ್ಬೇಕು. ನಾನು ಯಾಕೋ ಮೂಲೆಯಲ್ಲಿ ಮಲಗಬೇಕು? ಇಂಥ ಕಂಡೀಷನ್ಸ್ ಎಲ್ಲ ನಿನ್ನ ಕಾರಲ್ಲಿ ಬರ್ತೀನಲ್ಲ ಆಗ ಹೇಳು. ಈಗ ನಾನು ಹಾಸಿಗೆ ಮೇಲೆ ಮಲ್ಕೋತೀನಿ. ಹಲೋ, ನಾನು ಪಕ್ಕ ಆಂಜನೇಯನ್ ಶಿಷ್ಯ. ನಿನಗೆ ನನ್ನ ಪಕ್ಕ ಮಲ್ಕೊಳಕ್ ಜಾಗ ಕೊಟ್ಟು ನನ್ನ ಬ್ರಹ್ಮಚಾರ್ಯನ ಹಾಳು ಮಾಡ್ಕೊಡಕ್ಕೆ ನನಗಿಷ್ಟ ಇಲ್ಲ, ಆಯ್ತಾ? ನಾನು ಹಾಸಿಗೆ ಮೇಲೆ ಮಲಗ್ತೀನಿ ಅಂದ್ರೆ ಅದರ ಅರ್ಥ ನೀನು ನೆಲದ ಮೇಲೆ ಬಿತ್ಕೋ ಅಂತ ಅರ್ಥ ಆಯ್ತಾ ಬುದ್ದು? ಓಹ್, ಇವತ್ತು ಬಂದ್ಬಿಟ್ಟು ನನಗೆ ಆವಾಜ ಬಿಡಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಸರಿ, ಈ ರಾತ್ರಿ ಜಗಳ ಆಡೋದು ಬೇಡ. ಟಾಸ್ ಹಾಕು, ಯಾರು ಗೆಲ್ತಾರೋ ಅವರ ಹಾಸಿಗೆ ಮೇಲೆ ಮಲಗಿ. ಸರಿ ಆಯ್ತು. ಹೆಡ್ಸೋ ಟೈಲ್ಸೋ? ಈ ಮನೆ ಹೆಡ್ ನಾನು, ಸೊ ನನಗೆ ಹೆಜ್ಜು ಬಾಲ ನೀನು. ತೋರಿಸ್ತೀನಿ ಬಾಲನೇ ಹೆಡ್ಸ್ನ ಹೇಗೆ ಅಳ್ಳಾಡ್ಸತ್ತೆ ಅಂತ ಈಗ ತೋರಿಸ್ತೀನಿ. ಆಂಜನೇಯ, ಇನ್ನು ನಂಬಿದ್ದೀನಪ್ಪ. ಹೆಂಗೆ? ಹೋಗು ಹೋಗಿ ಮೂಲೆಯಲ್ಲಿ ಬಿತ್ಕೋ ಹೋಗು. ಛೇ, ಇವಳನ್ನ ಅವತ್ತು ಲಾಡ್ಜಲ್ಲಿ ಕೆಳಗಡೆ ಮಲ್ಕೊಂಡಿದ್ದಕ್ಕೆ ತಾನೆ ಇವಳು ಮೈ ಮೇಲೆ ದೆವ್ವ ಬಂದಿದ್ದು. ನಾನು ಕಣೋ ದಿವ್ಯಾ, ಇದು ನನ್ನ ಜಾಗ. ನೀನು ನನ್ನ ಜಾಗದಲ್ಲಿ ಮಲಗಿದ್ಯಾ. ಇವತ್ತು ರಾತ್ರಿನೂ ಬಂದ್ಬಿಟ್ರೆ ಅಯ್ಯಪ್ಪ, ಬೇಡಪ್ಪ, ಇವಳೇ ಮೇಲ್ಗಡೆ ಮಲ್ಕೊಳ್ಳಿ. ಹಲೋ, ನೀವೇ ಮೇಲ್ಗಡೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ. ಯಾಕೆ ಬೇರೆ ಏನಾದ್ರು ಸ್ಕೆಚ್ ಹಾಕಿದ್ಯಾ? ಓಹೋ, ಏನೋ ಪಾಪ ಹುಡುಗಿ ಅಂತ ಜಾಗ ಬಿಟ್ರೆ ಈಗೇನು ಇಲ್ಲಿ ಬಂದು ಮಲಗ್ತೀಯ ಅಲ್ವಾ? ಸರಿ, ಹುಡುಗಂಗೆ ಸ್ವಲ್ಪ ಪಾಪ ಪುಣ್ಯ ಇದೆ, ಅದಕ್ಕೆ ಬಿಟ್ಟ ಅನ್ಸುತ್ತೆ. ಅದು ನಂಗೆ ಯಾಕೆ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್